ಹಲೋ, ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ರಚಿತ ಮಾತಾಡ್ತಾ ಇರೋದು. ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತಿನ ದಿನ ಏನು ಸ್ಪೆಷಲ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸ್ಪೆಷಲ್ ಏನೂ ಇಲ್ಲ ರೀ, ಮಾಮೂಲಿನೇ. ಆದರೆ ವ್ಲಾಗ್ಸ್ನ ಸ್ಪೆಷಲಾಗಿ ಮಾಡೋಣ ಅಂತ ಹೇಳಿ ನಾನು ಬಂದಿದ್ದೀನಿ. ಸೊ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ. ಓಕೆ ಫೈನ್. ಇವತ್ತು ಮಕ್ಕಳು ಎಷ್ಟೆಲ್ಲ ತರಲೆ ಮಾಡ್ತಾರೆ, ಎಷ್ಟೆಲ್ಲ ತುಂಟಾಟ ಆಡ್ತಾರೆ ಅನ್ನೋದನ್ನು ನಿಮ್ಮ ಮುಂದೆ ಹೇಳೋದಕ್ಕೋಸ್ಕರ ಬಂದಿದ್ದೀನಿ. ಸೊ ಕ್ಯೂರಿಯಾಸಿಟಿ ಇದ್ದರೆ ಖಂಡಿತ ಕೇಳಿ. ಎಷ್ಟು ತರಲೆ ಮಾಡ್ತಾರೆ ಅಂದರೆ ಒಂದು ಸೆಕೆಂಡ್ ಇಲ್ಲಲ್ಲ ರೀ. ಅವ್ರ ಕೈಯಲ್ಲಿರೋ ಐಟಮ್ಸ್ಗಳೆಲ್ಲ ಪೀಸ್ ಆಗಿರುತ್ತೆ. ಮನೇಲಿರೋ ಸಾಮಾನುಗಳೆಲ್ಲ ದಿಕ್ಕಾಪಲಾಗಿರುತ್ತೆ. ಬಳೆಗಳು, ಗಾಜಿನ ಬಳೆಗಳೆಲ್ಲ ಹಾಕ್ಕೊಂಡು ಹೊಡೆದಾಕ್ಬಿಡ್ತಾರೆ. ಅದಾದಮೇಲೆ ತರಲೆ ಒಂದ ಎರಡ ಅಲ್ಲ, ಪೇಷನ್ಸಿಂದ ನಾವು ನೋಡ್ಕೊಳ್ಳೋದಿದೆಯಲ್ಲ ಅದು ಇರೋದು. ಬಟ್ ಅಷ್ಟೊಂದು ಪೇಷನ್ಸ್, ಅಷ್ಟೊಂದು ಕಂಟ್ರೋಲಿಂಗಾಗಿ ಹೇಗಿರೋದಕ್ಕೆ ಸಾಧ್ಯ ಹೇಳಿ ನೀವೇ? ನಮಗೂ ಸಿಟ್ಟು ಬರುತ್ತೆ, ನಮಗೂ ನೋವಾಗುತ್ತೆ, ನಮಗೂ ಒಳ್ಳೆ ಬರುತ್ತೆ. ನಮಗೂ ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ಆದರೂ ಕಂಟ್ರೋಲ್ ಮಾಡ್ಕೋಬೇಕು. ಏನು ಮಾಡೋಕ್ಕಾಗುತ್ತೆ? ಬೇರೆ ದಾರಿ ಇಲ್ಲ. ಎಷ್ಟು ತರಲೆ ಅಂತ ಹೇಳ್ತೀರಾ? ನನ್ನ ಮಗ ಇವನು ಹೈಪರ್ ಆ್ಯಕ್ಟಿವ್, ಸಿಕ್ಕಾಪಟ್ಟೆ ತರಲ್ಲ. ಈಗ ನೆಮ್ಮದಿಯಾಗಿ ಮಲ್ಕೊಂಡಿದ್ದಾನೆ. ಹಾಗಾಗಿ ನಿಮ್ಮ ಮುಂದೆ ಬಂದು ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ಇಲ್ಲಾಂದರೆ ಖಂಡಿತ ವೀಡಿಯೋಸ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಅವನು. ಅವನ್ನ ನೋಡಿದವ್ರಿಗೆ ಗೊತ್ತಾಗುತ್ತೆ ಅವ್ನು ಎಷ್ಟು ತರಲೆ ಅಂತ. ಅವನು ಅಂದರೆ ಮಕ್ಕಳೇನು ಮಾಡ್ತಾರೆ, ಅವ್ರಿಗೆ ಇಂಪಾರ್ಟೆನ್ಸ್ ಕೊಡಬೇಕು, ಅವ್ರನ್ನ ನೋಡಬೇಕು, ಅವ್ರ ಜೊತೆ ಆಟ ಆಡಬೇಕು, ನಾವು ಯಾವ ಕಡೆನೇ ಗಮನ ಕೊಡಬಾರ್ದು ಅನ್ನೋದು ಭಾಳ ಇರುತ್ತೆ ಅವ್ರಿಗೆ. ಆಮೇಲೆ ಅವ್ರ ಮನಸ್ಸಲ್ಲಿ ಏನಿರುತ್ತೆ, ನನ್ನ ನೋಡಬೇಕು, ನನ್ನ ಜೊತೆ ಆಟ ಆಡಬೇಕು, ನನ್ನ ಜೊತೆನೇ ಇರಬೇಕು ಅವರು ಅನ್ನೋದು. ಮತ್ತು ಆಟ ಜಾಸ್ತಿ ಇರುತ್ತೆ. ಬರೀ ಆಟನೇ, ಊಟ ಏನಿಲ್ಲ, ಬರೀ ಆಟನೇ. ಊಟ ಮಾಡೋದಕ್ಕೆ 1 hour 2 hours ಬೇಕು. ಒಂದು ಟೈಮಲ್ಲಿ 2 hours ಕೊಟ್ಟರೆ ಇನ್ನು 3 ಟೈಮ್ಸಲ್ಲಿ ಎಷ್ಟೆಲ್ಲ ಅವರ್ಸ್ ಬೇಕು ನೀವೇ ಯೋಚನೆ ಮಾಡಿ, ನೀವೇ ಕ್ಯಾಲ್ಕುಲೇಟ್ ಮಾಡಿ. ಈ ಒಂದು ಟೈಮೆಲ್ಲ ಕೊಟ್ಬಿಟ್ಟು ನಾವು ಮಕ್ಕಳನ್ನ ನೋಡ್ಕೊತಾ ಇರ್ತೀವಲ್ವ. ಸೊ ಎಷ್ಟು ಸೆಕ್ಯೂರ್ ಮಾಡ್ತೀವಿ, ಎಷ್ಟು ಜೋಪಾನ ಮಾಡ್ತೀವಿ. ಆದರೆ ನಾವು ಕ್ಲಾಸಿಗೆ ಕಳಿಸಿದಾಗ ಅಲ್ಲಿ ಸ್ವಲ್ಪ ಭಯ ಇರುತ್ತೆ, ಹೇಗೆ ನೋಡ್ಕೊಳ್ತಾರೆ ಏನು. ಬಟ್ ಅಲ್ಲಿ ಕೂಡ ಅವ್ರಿಗೂ ಜವಾಬ್ದಾರಿ ಇರುತ್ತೆ. ಅದು ತಾಯಿಗಳಿಗೆ ತುಂಬ ಒಳಗಡೆನೇ ಅವ್ರದ್ದು ಜೀವ ಕೈಯಲ್ಲಿ ಇಟ್ಕೊಂಡಿರ್ತಾರೆ, ಆ ಥರ ಅನಿಸುತ್ತೆ. ಸೊ ಅದು ಹಾಗೆ ಏನು ಮಾಡೋಕ್ಕಾಗಲ್ಲ. ಈ ಒಂದು ಬೇಬಿ ಸಿಟ್ಟಿಂಗ್ ಆಗಲಿ, ಪ್ಲೇ ಹೋಮ್ಗಾಗಲಿ, ಫಸ್ಟಿಗೆ ಮಕ್ಕಳನ್ನ ಕಳಿಸ್ಬೇಕಾದ್ರೆ ಅದು ಪೇನ್ ಇದೆಯಲ್ಲ, ಅದು ಒಳಗಡೆ ಇರುತ್ತೆ. ಎಷ್ಟು ನಾವು ಹೋಗ್ತಾನಲ್ಲ ಬಿಡು, ಇನ್ನೂ ಆರಾಮಾಗಿರಬಹುದು ಅಂತ ಅಂದ್ಕೊಂಡ್ರೂ ಅದು ಮೇಲಿನ ಕಡೆ ಮಾತ್ರ ಒಳಗಡೆ ಅವ್ರಿಗಾಗೋ ಫೀಲಿಂಗ್ ಇದೆಯಲ್ಲ, ಅದು ಅವ್ರಿಗೇ ಗೊತ್ತು. ಎಷ್ಟು ಬೇಗ ಬರ್ತಾನೆ, ಹೇಗಿದ್ದಾನೆ, ಎಷ್ಟು ನೆಮ್ಮದಿಯಾಗಿದ್ದಾನೆ, ಯಾವ ಥರ ಇದ್ದಾನೆ, ಈ ಥರನೇ ಮಾಡ್ತಾ ಇದ್ದಾನೆ ಯಾರಿಗಾದ್ರೂ, ಇವನು ಏನಾದ್ರು ಮಾಡ್ಕೋತಾನ ಅಥವಾ ಅವ್ರು ನೋಡ್ಕೋತಾರೆ ಸರಿಯಾಗಿ. ಈ ರೀತಿ ಟೆನ್ಷನ್ಸ್ಗಳು ಪ್ರತಿಯೊಂದು ಒಬ್ಬ ಅಮ್ಮನಿಗೂ ಇರುತ್ತೆ. ಸೊ ಈ ರೀತಿ ಒಂದು ಟೆನ್ಷನ್ಸ್ ನಾನು ಕೂಡ ಫೇಸ್ ಮಾಡ್ತಾಯಿದ್ದೀನಿ. ಇದು ಈಗಲ್ಲ, ಸೆಕೆಂಡ್ ಟೈಮ್ ಫೇಸ್ ಮಾಡ್ತಾಯಿದ್ದೀನಿ. ನನ್ನ ದೊಡ್ಡ ಮಗ, ಅವ್ನು ತುಂಬ ದೊಡ್ಡವನು. ಸೊ ಅವನ ಬಗ್ಗೆ ಟೆನ್ಷನ್ ಇಲ್ಲ, ಯಾಕೆಂದರೆ ಅವ್ನು ತುಂಬ ದೊಡ್ಡವನಾಗಿದ್ದಾನೆ. ಸಣ್ಣವನು ಸ್ವಲ್ಪ ಟೆನ್ಷನ್ ಕೊಡ್ತಾನೆ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಈ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಿಮ್ಮ ಮಕ್ಕಳೆಲ್ಲ ಇಷ್ಟೇ ತರಲೆ ಇರ್ತಾರ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್.